ಎಲ್ಲ ಆತ್ಮೀಯ ಕನ್ನಡದ ಮನಸ್ಸುಗಳೇ, ನಾಳೆ 28/12/2025 ಭಾನುವಾರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜನರಾಜ್ಯೋತ್ಸವ ಎನ್ನುವ ಒಂದು ಬೃಹತ್ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರು ಕೂಡ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಇಡೀ ನಮ್ಮ ರಾಜ್ಯದ ಮೂಲೆಗಳಿಂದ ಕನ್ನಡದ ಕಟ್ಟಾಳುಗಳು ಬಂದು ಸೇರುವ ಒಂದು ಕಾರ್ಯಕ್ರಮ ಈ ಜನರಾಜ್ಯೋತ್ಸವ ಕಾರ್ಯಕ್ರಮ ಆಗಿದೆ. ಅತಿ ಹೆಚ್ಚು ರಾಜ್ಯದ ಮೂಲೆಗಳಿಂದ ಕನ್ನಡದ ಮನಸ್ಸುಗಳು, ಕನ್ನಡದ ಅಭಿಮಾನಿಗಳು ಅತಿ ಹೆಚ್ಚು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕರ್ನಾಟಕ ಕಾವಲು ಪಡೆ ವತಿಯಿಂದ ಎಲ್ಲರಿಗೂ ವಿನಂತಿಸಿಕೊಳ್ಳುವ ಮೂಲಕ, ಬಹುಕಾಲಕ್ಕಾದ ಕ್ಷಣ ಇದು. ನಮ್ಮ ನಡುವಿನ ಅಂತರಗಳನ್ನು ಮರೆತು ಅಹಂಗಳನ್ನು ಕರಗಿಸಿ ಕನ್ನಡ ಎಂಬ ಒಂದೇ ನಾಮದಲ್ಲಿ ಒಟ್ಟಾಗಿ ಸೇರುವ ದಿನ ಇದು. ಎಲ್ಲರೂ ಈ ಸಂದರ್ಭದಲ್ಲಿ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಜನರಾಜ್ಯೋತ್ಸವದ ಶುಭಾಶಯಗಳು ತಿಳಿಸ್ತೇನೆ. ಧನ್ಯವಾದಗಳು. ಎಲ್ಲ ಕನ್ನಡ ನಾಡಿನ ಆತ್ಮೀಯ ಸಹೋದರ ಬಂಧುಗಳಿಗೆ ಕರ್ನಾಟಕ ಕಾವಲು ಪಡೆ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ಒಂದು ವಿನಂತಿ. ನಮಗೆಲ್ಲ ಒಂದು ಶುಭ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ತಾವೆಲ್ಲ ಕಂಡ ಹಾಗೆ ಕನ್ನಡದ ನೆಲ ಜಲ ಭಾಷೆ ವಿಚಾರದಲ್ಲಿ ಯಾವುದೇ ರೀತಿಯ ಧಕ್ಕೆ ಆದರೂ ಕೂಡ ಎಲ್ಲ ಕನ್ನಡಪರ ಸಂಘಟನೆಗಳು ಅವರವರ ಸಂಘಟನೆಯವರು ವಿಭಿನ್ನ ರೀತಿಯಲ್ಲಿ ಹೋರಾಟ ಮಾಡೋದನ್ನು ತಾವೆಲ್ಲ ಮನಗಂಡಿರ್ತೀರ. ಈಗ ಒಂದು ಸಂತೋಷದ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ನಾಳೆ ದಿನಾಂಕ 28/12/2025 ಭಾನುವಾರದಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯಾದ್ಯಂತ ಎಲ್ಲ ಕನ್ನಡಪರ ಸಂಘಟನೆಯವರು ಕೂಡ ಒಂದಾಗಿ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ನೀಡುತ್ತಿದ್ದು, ಈ ಕಾರ್ಯಕ್ರಮವು ಕನ್ನಡದ ನೆಲ ಜಲ ಭಾಷೆ ವಿಚಾರದಲ್ಲಿ ಹಾಗೂ ಹಿಂದಿ ಹೇರಿಕೆ ಇರ್ಬೋದು, ಹಾಗೂ ನಮ್ಮ ಕನ್ನಡಿಗರಿಗೆ ಉದ್ಯೋಗವನ್ನೇ ಕಡೆಗಣಿಸತಕ್ಕಂಥ ವಿಚಾರ ಇರ್ಬೋದು, ಇಂಥ ವಿಚಾರಗಳನ್ನೆಲ್ಲ ಎತ್ತಿ ಹಿಡಿಯುವಂಥ ಕೆಲಸನ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಅವರ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕರ್ನಾಟಕ ರಾಜ್ಯದ ನಾಡಿನ ಎಲ್ಲ ಮೂಲೆಯಲ್ಲಿರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರು, ಆಮೇಲೆ ಕನ್ನಡ ಪರ ಅಭಿಮಾನಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.